ಹಾಯ್ ಹಲೋ ಫ್ರೆಂಡ್ಸ್, ಶೋಭಾಸ್ ರೆಸಿಪಿ ಕನ್ನಡಕ್ಕೆ ಸ್ವಾಗತ. ಇವತ್ತಿನ ರೆಸಿಪಿ ಫ್ರೆಂಚ್ ಫ್ರೈಸ್ ಹೇಗೆ ಮಾಡೋದು ನೋಡೋಣ ಬನ್ನಿ. ನೋಡಿ ಎಷ್ಟು ಚೆನ್ನಾಗಿ ಇದು ಒಂಥರ ಸ್ನ್ಯಾಕ್ಸ್ ಆಗಿದೆ. ಬಟಾಟಿನ ಮೇಲೆ ಏರೋ ಸಿಪ್ಪೆನೆಲ್ಲ ಈ ರೀತಿ ತೆಗೆದುಕೊಳ್ಬೇಕು. ನೋಡಿ, ಈ ರೀತಿ ಚಿಪ್ಸ್ ಮಾಡೋ ಬಟಾಟಿ ಸಿಗ್ತವೆ, ಅದನ್ನು ತಗೊಂಡು ಈ ರೀತಿ ಮೇಗಿನೆಲ್ಲ ಸಿಪ್ಪೆನ ತೆಗೆದುಕೊಳ್ಳಿ. ನೋಡಿ, ಈ ರೀತಿ ನೀಟಾಗಿ ತೆಕ್ಕೊಳ್ಳಿ. ನಂತರ ಚಾಕುಲೆ ತೆಳ್ಳಗೆ ಕಟ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಕಟ್ ಮಾಡಿರಿ. ನಂತರ ಉದ್ದುದ್ದಾಗಿ ತೆಳ್ಳಗೆ ಕಟ್ ಮಾಡ್ಕೊಳ್ಳಿ ಬಟಾಟಿನ. ನೋಡಿ, ತೆಳ್ಳಗೆ ಕಟ್ ಮಾಡ್ಕೊಳ್ಬೇಕು ಉದ್ದುದ್ದಾಗಿ. ತೆಳ್ಳಗಿದ್ದರೆ ಸ್ನ್ಯಾಕ್ಸ್ ತುಂಬಾ ಕುರ್ಕುರಾಗಿ ಬರುತ್ತದೆ. ನೋಡಿ, ಈ ರೀತಿ ಪೀಸಸ್ ಆಗಬೇಕು. ಈ ರೀತಿ ಉದ್ದುದ್ದಾಗಿ ತೆಳ್ಳಗೆ ಕಟ್ ಮಾಡ್ಕೊಳ್ಳಿ. ನೋಡಿ, ಇದೇ ರೀತಿ ಎಲ್ಲ ಬಟಾಟಿನ ಕಟ್ ಮಾಡ್ಕೊಂಡು ನೀರು ತೊಗೊಂಡು ಬಟಾಟಿನ ಚೆನ್ನಾಗಿ ತೊಳೆಯಿರಿ. ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕಿ ಉಪ್ಪಿನ ನೀರಿನಲ್ಲಿ ಚೆನ್ನಾಗಿ ತೊಳೆಯಿರಿ. ದಪ್ಪಗಾಗಿದೆ, ಸ್ವಲ್ಪ ಕಟ್ ಮಾಡ್ಕೊತೀನಿ. ಈ ರೀತಿ ಕಟ್ ಮಾಡಿ ಉಪ್ಪು ನೀರಲ್ಲೇ ತೊಳೆದ್ರಿಂದ ಚೆನ್ನಾಗಿ ಬೆಳ್ಳಗಾಗುತ್ತದೆ. ನೋಡಿ, ದಪ್ಪಗಿರೋನ ಕಟ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಉಪ್ಪು ನೀರಲ್ಲಿ ಚೆನ್ನಾಗಿ ಕೈ ಆಡಿಸಿ ತೊಳೆಯಿರಿ. 2 ಸಲ ತೊಳೆಯಿರಿ. ಚೆನ್ನಾಗಿ 2 ಸಲ ತೊಳೆದುಂಡು ಒಂದು ಕಡೆಗೆ ನೀರನ್ನು ಹೆಸರು ಹಿಡಿಯಿರಿ. ನೀರು ಹೆಸರು ಬಂದ ತಕ್ಷಣ ಬಟಾಟಿನ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಲ್ಲ ಅದನ್ನು ಹಾಕ್ಕೊಳ್ಳಿ. ಹಾಕ್ಕೊಂಡು ಒಂಚೂರು ಉಪ್ಪು ಹಾಕಿ ಕುದಿಸ್ಕೊಳ್ಳಿ. ಸ್ವಲ್ಪ ಬಟಾಟಿ ಸ್ವಲ್ಪ ಕುದಿಬೇಕು, ಸ್ವಲ್ಪನೇ ಮೆತ್ತಗಾಗಬೇಕದು. ನೋಡಿ, ಈ ರೀತಿ ಕುದಿತಾ ಇದೆ ಬಟಾಟಿ. ನೋಡಿ, ಹೀಗೆ ಕುದಿ ಬರ್ತಾ ಇದೆ. ಸ್ವಲ್ಪ ಕುದ್ದರೆ ಸಾಕು. ಜಾರಿಲೇ ಕೈ ಆಡಿಸ್ಕೊಳ್ಳಿ ಹಾಗೆ. ನಂತರ ತೆಗೆಯಿರಿ. ಒಂದು ಪ್ಲೇಟಿಗೆ ಬಟಾಟಿ ಚಿಪ್ಸನ್ನ ತಕ್ಕೊಳ್ಳಿ. ನಂತರ ಕಡಾಯಿಗೆ ಎಣ್ಣೆ ಹಾಕಿ, ಎಣ್ಣೆ ಕಾಯಿದ ತಕ್ಷಣ ಆ ಬಟಾಟಿ ಕುದ್ದಿದ್ದೆಲ್ಲ ಚಿಪ್ಸ್ಗಳನ್ನು ಫ್ರೆಂಚ್ ಫ್ರೈಸ್ನೆಲ್ಲ ಎಲ್ಲ ಹಾಕ್ಕೊಳ್ಳಿ. ನಿಧಾನವಾಗಿ ಈ ಜಾರಿ ಮೂಲಕ ಕರಿಯಿರಿ, ಏಕೆಂದರೆ ಹಸಿ ಇರುತ್ತವೆಲ್ಲ ಚೆನ್ನಾಗಿ ಕುರ್ಕುರಾಗಿ ಬರಬೇಕು. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಚೆನ್ನಾಗಿ ಫ್ರೈ ಆಗ್ತಾ ಇದೆ. ತುಂಬಾ ಟೇಸ್ಟಿಯಾಗಿ ಸ್ನ್ಯಾಕ್ಸ್ ಇರುತ್ತೆ ಇದು. ನೋಡಿ, ಈ ರೀತಿ ಚೆನ್ನಾಗಿ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡ್ಕೊಳ್ಳಿ. ನಂತರ ತಕ್ಕೊಳ್ಳಿ, ಮತ್ತೊಮ್ಮೆ ಫ್ರೈ ಮಾಡ್ಕೊಳ್ಳಿ. ಇದು 2 ಸಲ ಫ್ರೈ ಮಾಡ್ಕೋಬೇಕು ಫ್ರೆಂಚ್ ಫ್ರೈಸ್ನ ಬಟಾಟಿನ. ನಂತರ ಚಾಟ್ ಮಸಾಲ ಹಾಕಿ ಕಲಸಿ ಫ್ರೆಂಚ್ ಫ್ರೈಸ್ ಸಾಸ್ನೊಂದಿಗೆ ಸವಿಯಲು ಸಿದ್ಧ. ಪ್ಲೀಸ್ ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.